ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಾನಿಲ್ಲಿ ಒಂದು ಗಟ್ಟಿ ಮೊಸರನ್ನು ತೊಗೊಂಡಿದ್ದೇನೆ ರೀ, ಒಂದು ಅರ್ಧ ಕಪ್ನಷ್ಟು. ಇವತ್ತು ನೋಡಿರಿ, ನಾನು ಇಲ್ಲಿ ಒಂದು ಅರ್ಧ kg ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಇವತ್ತು ನೋಡಿರಿ, ನಾನು ಮತ್ತು ತಂದೂರಿ ರೊಟ್ಟಿಯನ್ನು ಮಾಡೋದು ನೋಡಿದ್ದೀರಿ, ನಾನು ಮಾಡೋದು ನೋಡಿರಿ. ಇವತ್ತು ನೋಡಿರಿ, ನಾನು ಪೂರಿ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿರುತ್ತೆ ರೀ, ತುಂಬ ಈಸಿಯಾಗಿ ಮಾಡುವಂಥದ್ದು. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ಗಟ್ಟಿ ಮೊಸರು ಇದೆ ರೀ, ಅಂದರೆ ಸ್ವಲ್ಪನೇ ನಾನು ಒಂದು 4 ರಿಂದ 5 ಟೇಬಲ್ ಸ್ಪೂನು ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೇ ನೋಡಿರಿ, ನಾನಿಲ್ಲಿ ನೋಡ್ಬೋದು ರೀ, ನೋಡ್ಬೋದು ನಾನಿಲ್ಲಿ ಬೇಕಿಂಗ್ ಸೋಡಾ 1/4 ಚಮಚ, ಬೇಕಿಂಗ್ ಪೌಡ್ರು 1/4 ಚಮಚ. ನಾನು ಮಾಡಬೇಕಾದ್ರೆ ಇದು ಕಂಪಲ್ಸರಿ ಹಾಕ್ತಾರೆ, ಮಾಡ್ತಾರೆ, ಹಾಕ್ಲಾರ್ದು ಮಾಡ್ತಾರೆ. ನಾನು ಥರನೇ ಅಂತೇಳಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಒಂದು ಸಣ್ಣ ಸ್ಪೂನಲ್ಲಿ ಸಕ್ಕರೆ ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ರೀ. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಕರಗಿಸ್ಕೋಬೇಕು ರೀ. ನೋಡ್ಬೋದು ನಾವು ಇದು ಹಾಕಿದ್ದೇವೆ ನೋಡಿರಿ, ಬೇಕಿಂಗ್ ಸೋಡಾ ಪೌಡ್ರು. ಇದು ನೊರೆ ಟೈಪ್ ಬರ್ತಾಯಿದೆ. ನಮಗೆ ಸಕ್ಕರೆ ಚೆನ್ನಾಗಿ ಇದನ್ನು ಕರಗಿಸ್ಬೇಕು ರೀ. ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನಾವು ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಕರಗಿಸ್ಕೊಂತೀವಿ ರೀ, ಅಂದರೆ ಕರಗಬೇಕೆಲ್ಲ ಸಕ್ಕರೆ ಅದು ಚೆನ್ನಾಗಿ. ನೋಡ್ಬೋದು ನಮ್ಮದು ಸಕ್ಕರೆ ಅದು ಏನೂ ಇಲ್ಲ, ಸಕ್ಕರೆ ಎಲ್ಲ ಕರಗಿದೆ. ಇವಾಗ ನಾನು ಇದಕ್ಕೇ ನೋಡಿರಿ, ನಮ್ಮದು ಹಿಟ್ಟೇನಿದೆ ನೋಡಿರಿ, ಇದಕ್ಕೇ ಇದನ್ನೇ ನಾವು ಹಾಕ್ಕೊಂಡಿರೋದನ್ನು ಚೆನ್ನಾಗಿ ಕಲಿಸ್ಕೊತೀನಿ ರೀ. ಇದ್ರ ಜೊತೆಗೆ ಇದ್ರೊಳಗೇ ಕಲಿಸ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪನೇ ನೀವು ಬೇಕಿದ್ರೆ 1/4 ಕಪ್ನಷ್ಟು ಮೊಸರು ತೊಗೊಂಡು 1/4 ಕಪ್ನಷ್ಟು ನೀರನ್ನು ಸಹ ಹಾಕ್ಕೋಬೋದು. ಇದರೊಳಗೆ ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡೋಣ ರೀ. ನೋಡ್ಬೋದು ನಮ್ಮದು ಸ್ವಲ್ಪನೇ ನೀರು ಬೇಕಾಗುತ್ತೆ. ನೋಡ್ಬೋದು ನಾನಿಲ್ಲಿ ಇನ್ನೊಂದು 1/4 ಕಪ್ನಷ್ಟು ನೀರನ್ನು ತಗೋತಾ ಇದ್ದೇನೆ. ಇವಾಗ ಇದಕ್ಕೇ ನೋಡಿರಿ, ಇಲ್ಲಿ ನಾನು 1/4 ಕಪ್ ನೀರನ್ನು ಹಾಕ್ಕೊಂಡಿದ್ದೇನೆ. ಇದು ತುಂಬ ಗಟ್ಟಿ ಮಾಡೋದಿರಲ್ಲ, ಸ್ವಲ್ಪ ಲೂಸಾಗೇ ಇರಬೇಕು ರೀ ನಮ್ಮದು ಹಿಟ್ಟು, ಪೂರಿ ಹಿಟ್ಟು. ಇವಾಗ ನೋಡ್ಬೋದು ನಾನು ಇಷ್ಟು ನೀರಲ್ಲಿ ಕಲಿಸಿದ್ದೇನೆ ರೀ. ನಂದು ಮೊಸರು ಸ್ವಲ್ಪ ಹುಳಿ ಇದೆ, ಅಂದರೆ 2 ದಿವಸದ ಮೊಸರು ಇದೆ, ಹಾಗಾಗಿ ನಾನು 1/4 ಕಪ್ ತೊಗೊಂಡಿನಿ. ಫ್ರೆಶ್ ಮೊಸರು ಇತ್ತು ಅಂತಂದರೆ ನೀವು ಒಂದು ಅರ್ಧ ಕಪ್ ಹಾಕ್ಕೊಂಡ್ರೂ ಆಗುತ್ತೆ. ಈಗ ಇನ್ನೊಂದು ಅರ್ಧ ಕಪ್ನಷ್ಟು ನೀರನ್ನು ತೊಗೋತಾ ಇದ್ದೀನಿ ರೀ. ಅಂದರೆ ಇದು ನಮ್ಮದು ಗಟ್ಟಿ ಇರಬಾರ್ದು. ಈಗ ಮಾಮೂಲಿ ನಾವು ಚಪಾತಿ ಪೂರಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತೀವಿ, ಇದು ಆ ಥರ ಅಲ್ರಿ, ಸ್ವಲ್ಪನೇ ಇದು ನಮಗೆ ತೆಳುವಾಗಿ ಇರಬೇಕು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಚೆನ್ನಾಗಿ ಕಲಿಸಿದ್ದೇನೆ. ಅಂದರೆ ಸ್ವಲ್ಪನೇ ನಾವು ಇದನ್ನು ಲೂಸಾಗಿಯೇ ಕಲಿಸ್ಬೇಕು ರೀ, ತುಂಬ ಗಟ್ಟಿಯಾಗಿ ಇರಬಾರ್ದು. ಇದನ್ನು ನೀರು ಹಾಕಿ ಚೆನ್ನಾಗಿ ನಾವು ಕಲಿಸಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕಲಿಸಿದ್ರೆ ನಮಗೆ ಹಿಟ್ಟು ಸಾಫ್ಟಾಗಿ ಇದು ಪೂರಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಅಂದರೆ ಇದು ಸ್ವಲ್ಪ ಹಿಟ್ಟು ಸಾಫ್ಟ್ ಆಗಬೇಕು ರೀ. ಇದು ಆಯಿಲ್ ಹಾಕಿಬಿಟ್ಟು ನಾನು ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಕೋಬೇಕು ರೀ. ನೋಡ್ಬೋದು ಹಿಟ್ಟು ನಮ್ಮದು ಚೆನ್ನಾಗಿ ಸಾಫ್ಟ್ ಬರುತ್ತೆ. ಯಾರಿಗೆ ಬೇಕಾಗಿದ್ದರೆ ನೋಡಿರಿ, ಒಂದು 4 ಟೇಬಲ್ ಸ್ಪೂನಷ್ಟು ರವೆಯನ್ನು ಹಾಕ್ಕೊಂಡು ಕಲಿಸ್ಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ನಾನು ಸಾಫ್ಟಾಗಿಯೇ ಕಲಿಸ್ಕೊಂಡಿದ್ದೇನೆ. ನಾವು ಅರ್ಧ ಕಪ್ನಲ್ಲಿ ಇನ್ನೂ ಇಟ್ಟು ನನಗೆ 1/4 ಕಪ್ ನೀರನ್ನು ಓದಿದೆ ರೀ. ಇವಾಗ ಇದನ್ನು ನೋಡಿರಿ, ನಾವು ಅರ್ಧ ಗಂಟೆಗಳ ಕಾಲ ಬಿಡಬೇಕು. ಇದನ್ನು ಮುಚ್ಚಳವನ್ನು ಮುಚ್ಚಿ 1 ಗಂಟೆ ಆಯಿತು. ಹಿಟ್ಟನ್ನು ನಾನು ಕಲಸಿ ಇಟ್ಟಿದ್ದೆ. ನೋಡ್ಬೋದು ನಮ್ಮದು ಹಿಟ್ಟು ಒಂದು ಸ್ವಲ್ಪನೇ ಸೈಜು ಜಾಸ್ತಿ ಆಗಿದೆ, ನನಗೆ ಕೈಗೆ ಏನೂ ಅಂಟ್ಕೋದಿಲ್ಲ. ನೋಡ್ಬೋದು ರೀ, ಈ ಥರನೇ ನಮ್ಮದು ಪೂರಿ ಮಾಡೋಕ್ಕೆ ಇದು ಹಿಟ್ಟು ಸರಿಯಾದ ಒಂದು ಹದವಾದಂಥ ಒಂದು ಹಿಟ್ಟು ರೆಡಿ ಆಗಿದೆ ರೀ. ಇಲ್ಲಿ ನೋಡ್ಬೋದು ರೀ, ನಾನು ಆಯಿಲ್ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ತುಂಬ ದಪ್ಪನಿಲ್ಲ, ತುಂಬ ತೆಳುವನಿಲ್ಲ. ಇದು ನಾವು ಕೈನಿಂದ ಈ ಥರ ಮಾಡಿದ್ರೂ ಚೆನ್ನಾಗಿ ಬರುತ್ತೆ, ಮತ್ತು ಈ ಥರನೇ ಲಟ್ಟಿಸ್ಕೊಂಡ್ರೂ ನಮಗೆ ಚೆನ್ನಾಗಿ ಬರುತ್ತೆ. ನೋಡ್ಬೋದು ರೀ, ಈ ಥರ ಅಂದರೆ ಸ್ವಲ್ಪ ತುಂಬ ನಾನು ಗಟ್ಟಿಗೆ ಕಲಿಸಲಿಲ್ಲ, ಸ್ವಲ್ಪನೇ ನಾನು ಲೂಸಾಗಿಯೇ ಕಲಿಸಿದ್ದೇನೆ. ಈ ಥರ ನೋಡಿರಿ, ತುಂಬ ಒಂದು ಸುಲಭವಾದಂಥ ವಿಧಾನದಲ್ಲಿ ನಾವು ಈ ಪೂರಿಯನ್ನು ಮಾಡ್ಬೋದು ನೋಡಿ. ಇವಾಗ ನಮ್ಮದು ರೆಡಿಯಾಗಿದೆ ರೀ. ನಾನು ಇದನ್ನು ಆಯಿಲ್ ಬಿಸಿ ಮಾಡ್ಕೊಂಡಿಲ್ಲ,
ಅದಕ್ಕನ್ನೇ ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು ಇವಾಗ ನಾವು ಹಾಕ್ಕೊಂಡಿದ್ದೇವೆ ನೋಡ್ಬೋದು ರೀ. ಅಂದರೆ ಇದು ಸ್ವಲ್ಪನೇ ಇದು ನಾವು ಹಾಕಿಬಿಟ್ಟು ಈ ಥರನೇ ಸ್ವಲ್ಪನೇ ಪ್ರೆಸ್ ಮಾಡಬೇಕು. ಇವಾಗ ಇದನ್ನು ಈ ಥರನೇ ತಿರುಗಿಸ್ಕೊಂಡು ಹಾಕೋಣ. ನೋಡ್ಬೋದು ಚೆನ್ನಾಗಿ ಬರ್ತಾಯಿದೆ, ನಮಗೆ ಕಲರು ಚೇಂಜ್ ಆಗಿದೆ. ಇವಾಗ ನಮ್ಮದು ಫ್ರೈ ಮಾಡೋದು ಆಗಿದೆ ನೋಡ್ಬೋದು. ನಾನು 2 ಸೈಡು ಇದೇ ಥರನೇ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಇದನ್ನು ತೆಗೆದು ಇಡ್ತಾಯಿದ್ದೀನಿ. ನೋಡ್ಬೋದು ನಮ್ಮದು ಪೂರಿ ನೋಡ್ರಿ, ಇದು ಈ ಥರನೇ ಊದ್ಕೊಂಡು ಸೇಮ್ ಪೂರಿ ಥರನೇ ಬರುತ್ತೆ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ಆಯಿಲ್ ಹಚ್ಕೊಂಡು ಇದು ಈ ಥರನೂ ನೀವು ಈಗ ನಾವು ನಾನು ಮಾಡಬೇಕಾದ್ರೆ ಯಾವ ಥರ ಈ ಥರನೇ ಮಾಡ್ತಾರೆ ನೋಡಿರಿ. ಈ ಥರ ಯಾವ ಥರ ಹಿಂಗೆ ಅಂದರೆ ಸ್ವಲ್ಪ ಇದನ್ನು ಪೂರಿ ಮಾಡ್ತೀವಲ್ಲ ದಪ್ಪ ಇರಬೇಕು. ನಾನು ಮಾಡಬೇಕಾದ್ರೂ ಸ್ವಲ್ಪ ದಪ್ಪನೇ ಇರುತ್ತೆ. ಇದು ಈ ಥರ ಮಾಡಿದ್ರೆ ರೌಂಡ್ ಶೇಪಲ್ಲಿ ಬರುತ್ತೆ. ಇವಾಗ ನೋಡ್ಬೋದು ನಾನು ಇದನ್ನು ತೆಗಿತಾ ಇದ್ದೇನೆ. ನೋಡ್ಬೋದು 2 ಸೈಡು ನಮ್ಮದು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ನಾನು ಪೂರಿ ರೆಡಿ ಮಾಡಿದ್ದೇನೆ. ಇದು ನೋಡ್ಬೋದು ಸೇಮ್ ನಾವು ನಾನು ಮಾಡಿದಾಗೆ ಯಾವ ಥರ ಬರುತ್ತೆ ಆ ಥರನೇ ಬಂದಿದೆ ರೀ. ಇದು ಸ್ವಲ್ಪ ದಪ್ಪ ಮಾಡಿದ್ರೆ ಈ ಪೂರಿ ನೋಡಿರಿ, ಇದನ್ನು ನೀವು ನೋಡ್ಬೋದು ಚೆನ್ನಾಗಿ ಈ ಥರನೇ ಒಳಗಡೆ ಪೂರಿ ಥರನೇ ಬರುತ್ತೆ. ನಾವು ಕೈಲಿಂದ ಪ್ರೆಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.